ಇನ್ನು ದಾವಣಗೆರೆ ಉಪಚುನಾವಣಾ ಕಣ ಹೇಗೆ ರಂಗೇರ್ತಾ ಇದೆ, ಎಷ್ಟು ಕಾವು ಪಡ್ಕೊಂಡಿದೆ, ಏನಂತಾರೆ ಜನ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ದಿನೇ ದಿನೇ ರಂಗೇರ್ತಾ ಇದೆ ದಾವಣಗೆರೆ ಉಪಚುನಾವಣಾ ಕಣ. ದಾವಣಗೆರೆಯಲ್ಲಿ ಬಂಡಾಯ ಶಮನ ಆಗಿದೆ ಮೇಲ್ನೋಟಕ್ಕೆ ಕಾಂಗ್ರೆಸ್ನಲ್ಲಿ, ಆದ್ರೂ ಕೂಡ ಟೆನ್ಷನ್ ಅವರಿಗೆ ಕೈ ಬಿಡ್ತಾ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿಗಳ ನಿದ್ದೆಗೆಡಿಸಿದೆ ಆ ಎರಡು ಬ್ರಹ್ಮಾಸ್ತ್ರ. ಇವಾಗ ಯಾವುದು ಅಂತಾನೂ ಹೇಳ್ತೀವಿ ನಿಮಗೆ. ದಾವಣಗೆರೆ ಬಾಗಲಕೋಟೆ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಆತಂಕ ಶುರುವಾಗಿದೆ. ಹಂಗ್ ನೋಡೋದ್ರಲ್ಲಿ ಎರಡೂ ಕಡೆ ಇದ್ದಿದ್ದು ಕಾಂಗ್ರೆಸ್ನವರೇ, ಕಾಂಗ್ರೆಸ್ನ ಸೀನಿಯರ್ ಲೀಡರ್ಸ್ಗಳೇ ಇದ್ರು. ಆದ್ರೆ ವಾಪಸ್ ಕಾಂಗ್ರೆಸ್ ಅಲ್ಲಿಗೆ ಬರಬೇಕು ಅಂದ್ರೆ ಚಾಲೆಂಜಸ್ ಇದೆ ಅವರಿಗೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಅಲ್ಲಿ ಮುಸ್ಲಿಂ ಮತಗಳು ಕೈ ಕೊಡ್ತಾವ ಗೊತ್ತಿಲ್ಲ, ಪ್ರಶ್ನೆ ಇದೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗ್ಲಿಲ್ಲ ಅನ್ನುವ ಮುನಿಸಿದೆ. ಪರಿಣಾಮ ಅಲ್ಲಿ ಅಣಬೆ ರೀತಿಯಲ್ಲಿ ನಮಗೂ ಬೇಕು ಅಂದ್ಕೊಂಡು ಬಿಜೆಪಿಯ ಹೊರತಾಗಿಯೂ ಬೇರೆ ಬೇರೆಯವರು ಟಿಕೆಟ್ ಅನ್ನ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ, ನಿಂತ್ಕೊಂಡಿದ್ದಾರೆ, ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದಾರೆ. ಇತ್ತ ಬಾಗಲಕೋಟೆಯಲ್ಲಿ ನೋಡೋದಾದ್ರೆ ದಲಿತ ಸಮುದಾಯಗಳಿಂದ ಸರ್ಕಾರದ ವಿರುದ್ಧ ಸಿಟ್ಟು ಪ್ರದರ್ಶನ ಆಗ್ತಾ ಇದೆ. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ದಲಿತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ಎರಡು ಅಸ್ತ್ರಗಳು ವರ್ಕೌಟ್ ಆದ್ರೆ ಕಾಂಗ್ರೆಸ್ಗೆ ಮಾತ್ರ ಶಾಕ್ ಆಗುತ್ತೆ. ಬಿಜೆಪಿ ಇದನ್ನ ಹೆಂಗ್ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ? ದಾವಣಗೆರೆ ದಕ್ಷಿಣದಲ್ಲಿರೋ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಹೋಗೋದು ಡೈವರ್ಟ್ ಆದ್ರೆ, ಅಥವಾ ಡೈವರ್ಟ್ ಮಾಡುವಲ್ಲಿ ಬಿಜೆಪಿ ಯಶಸ್ವಿ ಆದ್ರೆ ಬಿಜೆಪಿಗೆ ನಿಜಕ್ಕೂ ಒಂದೊಳ್ಳೆ ಸ್ಟೆಪ್. ಇನ್ನು ಬಾಗಲಕೋಟೆ ಅಂತ ಹೋಗೋದಾದ್ರೆ ಅಲ್ಲಿ ದಲಿತ ಮತಗಳು. ಓಕೆ, ಎರಡೂ ಕ್ಷೇತ್ರದಲ್ಲಿರುವಂತಹ ನಾಡಿ ಮಿಡಿತ ಹೆಂಗಿದೆ, ಏನ್ ಪ್ರಾಬ್ಲಮ್ ಆಗ್ಬೋದು, ಅವ್ರಿಗಿರುವ ಪ್ಲಸ್ ಏನು, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ನ ಜೊತೆಗೆ ವಿಶ್ಲೇಷಣೆಯನ್ನ ಕೊಡ್ತಾರೆ ನನ್ನ ಕಲೀಗ ಮಾರುತಿ. ಆರಂಭದಲ್ಲಿ ಕಾಂಗ್ರೆಸ್ ಇದೆರಡೂ ಕ್ಷೇತ್ರಗಳು ನಮಗೆ ಕೇಕ್ ವಾಕ್ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತ ಅನ್ಕೊಂಡಿತ್ತು. ಬಟ್ ಅನ್ಕೊಂಡಷ್ಟು ಸುಲಭ ಇಲ್ಲ. ಹೇಗೆಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕಾಗತ್ತೆ, ಡೀಟೇಲ್ಸ್ ಕೊಡೋದಾದ್ರೆ ವಿದ್ಯಾ ಶಾಮನೂರು ಶಿವಶಂಕರಪ್ಪ ಅವರು ಇರೋವರೆಗೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಎದುರಾಳಿ ಇರಲಿಲ್ಲ. BJP ಯಾರನ್ನೇ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ಕಣಕ್ಕಿಳಿಸಿ ಪ್ರಯೋಗ ಮಾಡಿದ್ರು ಕೂಡ ಆ ಪ್ರಯೋಗದಲ್ಲಿ ಕಮಲ ಪಕ್ಷ ಯಶಸ್ವಿ ಆಗಿರಲಿಲ್ಲ. ಹೀಗಾಗಿ ಸರಣಿ ಗೆಲುವುಗಳನ್ನು ಶಾಮನೂರು ಶಿವಶಂಕರಪ್ಪ ಅವರು ಗೆದ್ದುಕೊಂಡೇ ಬರ್ತಾಯಿದ್ರು. ಈಗ ಅವರ ಅಕಾಲಿಕ ಸಾವಿನಿಂದ ತೆರವಾಗಿರುವಂಥ ಈ ಕ್ಷೇತ್ರಕ್ಕೆ ನಡೀತಾ ಇರುವಂತಹ ಬೈ ಎಲೆಕ್ಷನಲ್ಲಿ ಎಲ್ಲರೂ ಕೂಡ ಲೆಕ್ಕಾಚಾರ ಹಾಕಿದ್ದೊಂದೇ, ನಮಗೆ ದಾವಣಗೆರೆಯಲ್ಲಿ BJP ಎದುರಾಳಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಲೆಕ್ಕಾಚಾರ ಇತ್ತು. ಬಾಗಲಕೋಟೆಯಲ್ಲಿ 2004ರಿಂದ ಚುನಾವಣೆಗಳನ್ನು ನೋಡಿದಾಗ ಸಹಜವಾಗಿ ಮೇಟಿ ಮತ್ತು ಚರಂತಿಮಠ ಅವರ ವಿರುದ್ಧ ನೇರ ಪೈಪೋಟಿ ಆಗಿದೆ. ಯಾರೇ ಗೆದ್ದರೂ ಕೂಡ 45,000 ಮತಗಳ ಅಂತರದಿಂದಲೇ ಗೆದ್ದಿರುವಂಥದ್ದು. 2023 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಚರಂತಿಮಠ ಅವರ ಸಹೋದರ ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರಿಂದ ಮತಗಳ ವಿಭಜನೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಮೇಟಿ ಅವರ ಗೆಲುವಿಗೆ ಕಾರಣ ಆಗಿತ್ತು. ಹೀಗಾಗಿ ಈ ಬಾರಿ ಅಲ್ಲಿಯೂ ಕೂಡ ಒಂದು ಕಡೆ ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ವರ್ಚಸ್ಸು, ಇದೆಲ್ಲ ವರ್ಕೌಟ್ ಆಗಿ ಎರಡೂ ಕಡೆ ನಾವು ದಡ ದಾಡ್ತೀವಿ, ನಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂತಹ ಲೆಕ್ಕಾಚಾರವನ್ನು ಮೊದಲನೇದಾಗಿ ಹಾಕಿದ್ದು ನಿಜ. ಆದರೆ ಇವತ್ತಿನ ಅಲ್ಲಿನ ಸನ್ನಿವೇಶ, ಗ್ರೌಂಡ್ ರಿಪೋರ್ಟನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಎರಡೂ ಕ್ಷೇತ್ರಗಳು ಕೂಡ ಅಷ್ಟು ಸುಲಭ ಇಲ್ಲ ಅನ್ನುವಂಥ ಒಂದು ರಿಪೋರ್ಟ್ ಸಿಗ್ತಾ ಇರುವಂಥದ್ದು. ಹಾಗಂತ ಮಾತ್ರಕ್ಕೆ BJP ಅವರು ಗೆದ್ದೇ ಬಿಟ್ಟರು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಒಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಮುಸ್ಲಿಂ ಸಮುದಾಯದ ಮುಖಂಡರುಗಳ ಆಕ್ಷೇಪ ಮತ್ತು ಅಸಮಾಧಾನ ಅದೇ ರೀತಿಯಾಗಿ ಮುಂದುವರಿತಾ ಇದೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಎರಡೂ ಕ್ಷೇತ್ರದಲ್ಲೂ ಮುಸ್ಲಿಂ ಸಮುದಾಯ ಈ ಬಾರಿ ಕಾಂಗ್ರೆಸ್ಸಿಂದ ಅಂತರ ಕಾಯ್ದುಕೊಂಡು ಬೇರೆಯವ್ರಿಗೆ ಸಪೋರ್ಟ್ ಮಾಡಿ ನಾವು ಕಾಂಗ್ರೆಸ್ಗೆ ಬುದ್ಧಿ ಕಲಿಸಲಿದ್ರೆ 2028ರ ವಿಧಾನಸಭಾ ಚುನಾವಣೆಗೆ ಹೆಚ್ಚುವರಿ ಕ್ಷೇತ್ರಗಳು ನಮಗೆ ಸಿಗೋದಿಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಹೀಗಾಗಿ ಈಗ ನಡೀತಾ ಇರುವಂತಹ ಈ ಸಣ್ಣ ಯುದ್ಧದಲ್ಲಿ ದೊಡ್ಡ ಪೆಟ್ಟು ಕೊಟ್ಟು 2028ಕ್ಕೆ ನಡೆಯುವಂತಹ ದೊಡ್ಡ ಯುದ್ಧದಲ್ಲಿ ಹೆಚ್ಚು ಸ್ಥಾನಗಳನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರುಗಳು, ನಾಯಕರುಗಳು, ಅದರಲ್ಲಿ ಒಳಗೊಳಗೆ ಕೆಲವು ಸಚಿವರುಗಳ ಸಪೋರ್ಟ್ ಇರ್ಬೋದು, ಕೆಲವರು ಶಾಸಕರ ಸಪೋರ್ಟ್ ಇರ್ಬೋದು, ಒಳಗೊಳಗೆ ಒಳಪೆಟ್ಟುಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಬೀಳ್ತವೆ ಅನ್ನುವಂಥ ಒಂದು ಆತಂಕ ಇರುವಂಥದ್ದು. ಹೀಗಾಗಿ ಎರಡೂ ಕಡೆ ಎರಡು
ಬ್ರಹ್ಮಾಸ್ತ್ರಗಳು ಕಾಂಗ್ರೆಸ್ಗೆ ಒಂದು ರೀತಿ ತಲೆನೋವು ತಂದಿದ್ದಾವೆ. ಇದನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೂ ಕೂಡ ತರಲಾಗಿದೆ. ಇದನ್ನು ಯಾವ ರೀತಿಯಾಗಿ ನಾಜೂಕಾಗಿ ಫೇಸ್ ಮಾಡ್ತಾರೆ, ಇದರಿಂದ ಯಶಸ್ವಿ ಆದರೆ ಎರಡೂ ಕಡೆ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಒಳಗೊಳಗೆ ಬೀಳ್ತಾ ಇರುವಂಥ ಈ ಪೆಟ್ಟುಗಳು ಚುನಾವಣಾ ದಿನವೂ ಕೂಡ ಬಿದ್ದಿದ್ದೆ ಆದರೆ ಎರಡೂ ಕಡೆ ಕಾಂಗ್ರೆಸ್ಗೆ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನುವಂಥ ಒಂದು ಗ್ರೌಂಡ್ ರಿಪೋರ್ಟ್ ಸಿಗ್ತಾ ಇದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.